ಗಾಯಾಳುಗಳಾಗ್ತಾರೆ. ಇದು ಯಾಕೆ ನಿಲ್ಲಿಸೋಕ್ಕಾಗ್ತಾಯಿಲ್ಲ ನಮ್ಮ ಸರ್ಕಾರಕ್ಕೆ? ಯಾಕೆ ನಿಯಮಗಳನ್ನ ರಿಸ್ಟ್ರಿಕ್ಷನ್ ಮಾಡ್ತಾಯಿಲ್ಲ? ಮತ್ತು ಸುಸ್ಥಿತಿಯಲ್ಲಿ ಅಂದರೆ ಗಟ್ಟಿಮುಟ್ಟಿಲ್ಲದ ಗಾಡಿಗಳನ್ನ ಯಾಕೆ ಬಿಡ್ತಾರೆ? ಅದು ಚೆಕ್ ಯಾರು ಮಾಡ್ತಾರೆ? ಏನದು? ವಿಶೇಷವಾಗಿ ನಿದ್ರೆ ಮಂಪರದಲ್ಲಂತೂ ಜೀವ ಹೋಗಿದ್ದು ಗೊತ್ತಾವಲ್ಲ, ಬೆಂಕಿ ಇದ್ದಿದ್ದು ಗೊತ್ತಾಗಲ್ಲ ಅವೆಲ್ಲವೂ. ಮತ್ತು ಅದೇ ಕಾಲಕ್ಕೆ ಉಬ್ಬು ತಗ್ಗುಗಳು, ಗಾಡಿ ಹೋಗು ಬರು ಇಳಿ ಏಕ್ದಮ್ ಉಬ್ಬ ಇಳು, ಇಲ್ಲಾಂದ್ರೆ ಹಾದಿಯೆಲ್ಲ ಕೆಟ್ಟಂಥದ್ದು, ದಿವಾಳಿ ಇದ್ದಂಥದ್ದು, ಇವೆಲ್ಲರೂ ರಸ್ತೆ ಕಾಮಗಾರಿ ಅಲ್ಲೇ ಆಗಿರೋದು, ನಿಂತಿರುವಂಥದ್ದು, ಕಾಮಗಾರಿಯಾಗಿ ನೆರವು ಕೆಟ್ಟಿರುವಂಥದ್ದು ಅನೇಕ ಕಾರಣಗಳು ರೀ. ಒಂದು ಕಡೆ ಇವಾದ್ರೆ ಇನ್ನೊಂದು ಕಡೆ ಖಾಸಗಿ ಅವರು, ಅಲ್ಲಿ ಕಾಂಪಿಟೇಷನ್ ಅವ್ರದ್ದು ಜೋರ್ದಾರ್ ಕಾಂಪಿಟೇಷನ್. ಅದು ಸ್ಲೀಪರ್ಸ್ ಹೆಚ್ಚಿಗೆ ವಸ್ತುಗಳನ್ನು, ಅದರಲ್ಲೂ ಈ ಬಸ್ಗಳಲ್ಲಿ ಎಂಥ ಇಡ್ತಾರಪ್ಪ ಅಂತಂದ್ರೆ ಇವು ಬೆಂಕಿ ಸಡನ್ನಾಗಿ ಸಡನ್ನಾಗಿ ಹತ್ಕೊಂಡು ಉರಿಯುವಂಥ ಪದಾರ್ಥಗಳನ್ನ ಸಾಗಿಸಬಾರದು ಅಂತದ್ದು, ಅದನ್ನು ಸಾಗಿಸ್ತಿರ್ತಾರೆ. ಏನೇನವ್ರು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಬೆಂಕಿ ಇದ್ಮೇಲೆ ಆಗ ಒದ್ದಾಡಿ ಸಾಯುವಂಥ ಪರಿಸ್ಥಿತಿ, ಆದರೆ ಅಷ್ಟರೊಳಗೆ ಸತ್ತು ಬಿಟ್ಟಿರ್ತಾರೆ. ಆ ಮತ್ತು ಬೇರೆ ಇವೆಲ್ಲ ಹೆಂಗಪ್ಪ ಅಂತಿದ್ದೆಲ್ಲ. ಕಳೆದ ಈ 2021 ಇಲ್ಲಿವರೆಗೆ ಈ ಪ್ರಮಾಣದಲ್ಲಿ ಸಾಯಿದ್ದು ನೋಡಿದರೆ ಸುಮ್ಮನೆ ಹಾಗೆ ಕನ್ನಡಿಸ್ರೆ 2021 ಮಧ್ಯದಾಗೆ ಅಪಘಾತಗಳು 34,647 ಒಂದು ವರ್ಷ ಆಗಿರೋದು. ಎಷ್ಟೋ 34,647 ಆದರೆ ಅದ್ರಾಗ 10,038 ಜನ ಸಾಯ್ತಾರೆ. ಎಷ್ಟು ರೀ? 10,038 ಜನ ಸಾಯ್ತಾರು. ಮುಂದೆ ಗಾಯಾಳುಗಳು 40,754 40,754 ರೀ. ಮುಂದೆ 22ರಾಗ 2022ರಾಗ 39,762 ಮಂದಿ ಗಾಯ ಆಕ್ಕವು. ಎಷ್ಟು? 39,762 ಆದರೆ ಅದ್ರಾಗ ಸಾಯ್ತಾರಷ್ಟು 11,702 ಜನ ಸಾಯ್ತಾರೆ. 11,702. ಮುಂದೆ ಗಾಯಾಳಾದವರು ಉಳಿದವರು 42,154. ಕಡಿಮೆ ನಿಲ್ಲರಿ, ಹೆಚ್ಚದ 40,000 50,000 ಅನ್ನುವಂಥದ್ದು. ಮುಂದೆ 2023 43,440 ಜನ ಅದೇನಾಗ್ತಾರಪ್ಪ ಅಂತಂದ್ರೆ ಆ್ಯಕ್ಸಿಡೆಂಟ್